Healing Hospital Multi Super Specialty near Nehru Stadium Bedar. Ahmad Tourist and Travels Hajj and Umrah Services. आपकी खिदमत हमारी नज़र में किसी इबादत से कम नहीं, आपका एतमाद ही हमारी कामयाबी है। रज़ा पब्लिक स्कूल बागबान बिल्ली राव तालीम बेदर। यूनिक कम्बिनेशन मॉडर्न एजुकेशन एंड इस्लामिक स्टडीज। यूनाइटेड हॉस्पिटल सपना मल्टीप्लेक्स के करीब गंपा रोड बेदर। बेदर ज़िले का मशहूर व मरूफ हीलिंग अस्पताल में निहायत ही पेचीदा ऑपरेशन को बड़ी ही मेहनत और संजीदगी के साथ कामयाब बनाया। ऑपरेशन की कामयाबी और नई जिंदगी अता होने पर मरीज और उसके जिम्मेदारान के अलावा अस्पताल के जिम्मेदारान ने मीडिया को तफसीलात बताई। हाय, गुड आफ्टरनून। मैं सिराजुद्दीन सीईओ हीलिंग ट्री हॉस्पिटल बीदर से आज आपके सामने आने का एक सुनहरा मौका ये है कि एक केस आया था हमारे पास। बीलबर साहब जो पेशेंट हैं, ये 16 तारीख के दिन एडमिट हुए थे। बहुत शदीद पेट दर्द की शिकायत से आरटीए केस था, आए थे। उनके पहले अल्फाज तो ये थे, आगे भी आप उनसे सुनेंगे, कि ये दर्द से ज़्यादा मरना बेहतर है। ओके, तो इस केस को एज ए चैलेंजिंग केस लेते हुए डॉक्टर शिवलीला मैम और डॉक्टर शांत कुमारी मैम और हमारे इंटेंसिविस्ट डॉक्टर सुकानंद साहब और हमारी टीम हीलिंग ट्री की एज अ पर्सनल केस लेकर इसको बहुत अच्छे से फॉलोअप करके डायग्नोस करके फिर ऑपरेट भी किए हैं और आज हैप्पीली हम इनको डिस्चार्ज करें। इसी मौके पे मैं एडमिनिस्ट्रेशन, हॉस्पिटल एडमिनिस्ट्रेशन की तरफ से रिक्वेस्ट करता हूं कि मैम को केस के बारे में और थोड़ा मज़ीद इन्फॉर्मेशन दें। गुड इवनिंग। ಡಾಕ್ಟರ್ ಶಿವಲೀಲಾ ಇಕ್ಲೂರೆ, ಹೀಲಿಂಗ್ ಟ್ರೀ ಹಾಸ್ಪಿಟ್ಲಲ್ಲಿ ಜನರಲ್ ಸರ್ಜನ್ ಆಗಿ ವರ್ಕ್ ಮಾಡ್ತೀನಿ। ಇವತ್ತು ಇಲ್ಲಿ ಮಾತಾಡ್ತಿರೋ ವಿಷಯ, ಈ ಬೀರ್ಬಲ್ ಅಂತ ಪೇಷಂಟ್ ನಮ್ಮ ಹತ್ರ ಬಂದಿದ್ದರು। ಈ ಪೇಷಂಟ್ ಆಕ್ಸಿಡೆಂಟ್ ಆಗಿತ್ತು, ಇವ್ರಿಗೆ 2 ವೀಲರ್ ಮೇಲೆ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಬಿದ್ದು ಹೊಟ್ಟೆಗೆ ಪೆಟ್ಟಾಗಿತ್ತು ಜೋರಾಗಿ। ಸೊ ನಮ್ಮ ಹತ್ರ ಬಂದಾಗ ಪೇಷಂಟ್ದು BP ಪಲ್ಸ್ ಅದೇನೂ ಇರಲಿಲ್ಲ। ನಮ್ಮಲ್ಲಿ ಬಂದಾಗ ಭಾಳ ಸಿವಿಯರ್ ಪೇನಲ್ಲಿದ್ದರು ಪೇಷಂಟು। ಹಂಗೆ ಎಕ್ಸಾಮಿನೇಷನ್ ಮಾಡಿದಾಗ ಅಬ್ಡಾಮಿನಲ್ ಫೈಂಡಿಂಗ್ಸ್ ಅದು ಏನಿದ್ದಿದ್ದಿಲ್ಲ, ಬಟ್ ಪೇಷಂಟ್ ಒಂಥರ ಸಿಕ್ಕ ಇದ್ದು BP ಪಲ್ಸ್ ಅದು ರೆಕಾರ್ಡಬಲ್ ಇರಲಿಲ್ಲ। ಸೊ ಪೇಷಂಟ್ನ ಸ್ವಲ್ಪ ಸ್ಟೆಬಿಲೈಸ್ ಮಾಡಿಬಿಟ್ಟು ನಾವು ಇವ್ರನ್ನ ಊಟಿಗೆ ತೊಗೊಂಡಾಗ ಆಪ್ರೇಷನ್ ಟೇಬಲ್ ಮೇಲೆ ನೋಡಿದಾಗ ಭಾಳ ಅಂದರೆ ಸಿವಿಯರ್ ಇಂಜುರೀಸ್ ಇತ್ತು ಇವ್ರಿಗೆ। ಒಂದು ಕಡೆ ದೊಡ್ಡ ಕರಲು ಪೂರ ಕೊಳ್ತು ಹೋಗಿತ್ತು, ಅಂದರೆ ಮಿಸೆಂಟಿಕ್ ಟ್ರಿಯರ್ ಅಂತ ಹೇಳ್ತೀವಿ। ಬ್ಲಡ್ ಸಪ್ಲೈ ಹೊಟ್ಟೆಗೆ ಪೆಟ್ಟಾಗಿಬಿಟ್ಟು ಬ್ಲಡ್ ಸಪ್ಲೈ ಸ್ಟಾಪ್ ಆಗಿತ್ತು, ಇಂಟೆಸ್ಟೈನ್ಗೆ ಸ್ಟಾಪ್ ಆಗಿಬಿಟ್ಟು ಲಾರ್ಜ್ ಇಂಟೆಸ್ಟೈನ್ ಫುಲ್ ಕೊಳ್ತೋಗಿತ್ತು, ಮತ್ತು ಸ್ಮಾಲ್ ಇಂಟೆಸ್ಟೈನ್ಗೆ ಮಲ್ಟಿಪಲ್ ಪರ್ಫೊರೇಷನ್ಸ್ ಆಗಿತ್ತು। ಅವ್ರು ಜೋರಾಗಿ ಹೊಟ್ಟೆ ಮೇಲೆ ಬಿದ್ದಿರೋದ್ರಿಂದ ಅದೆಲ್ಲ ಕಡೆ ಬಸ್ಟ್ ಆಗಿಬಿಟ್ಟು ಓಪನ್ ಆಗಿತ್ತು। ಆಲ್ಮೋಸ್ಟ್ ನಮ್ಮ ಹತ್ರ ನಾವು ಓಪನ್ ಮಾಡಿದಾಗ 2 ಡೇಸ್ ಆಗಿತ್ತು। ಆಲ್ಮೋಸ್ಟ್ ಅವ್ರದ್ದು ಹೊಟ್ಟೆಲಿರೋ ಕರ್ಲಿಂದೆಲ್ಲ ಏನು ಕಂಟೆಂಟ್ ಇರ್ತದೆ ಎಲ್ಲ ಹೊಟ್ಟೆ ಒಳಗಡೆಲ್ಲ ತುಂಬಿಕೊಂಡಿತ್ತು। ಸೊ ಆವಾಗ ನಾವು ಆನ್ ಟೇಬಲ್ ಡಿಸೈಡ್ ಮಾಡಿಬಿಟ್ಟು ಸ್ವಲ್ಪ ಎಷ್ಟು ಅಂದರೆ ಲಾರ್ಜ್ ಸಿಗ್ಮೆಂಟ್ ರಿಸೆಕ್ಷನ್ ಆಗಿದೆ। ಆಮೇಲೆ ಆಪ್ರೇಷನ್ ತೊಗೋಬೇಕಾದ್ರೂ ಕಂಡೀಷನ್ ಭಾಳ ಅನ್ಸ್ಟೇಬಲ್ ಇತ್ತು ಪೇಷಂಟ್ದು। ಆ್ಯಕ್ಚುಲಿ ಆ ಟೈಮಲ್ಲಿ ಆಪ್ರೇಷನ್ ಕಾಲ್ ತೊಗೊಂಡಿದ್ದೆ ಅದೊಂಥರ ದೊಡ್ಡ ವಿಷಯ ಅಂದಂಗಿತ್ತು, ಯಾಕಂದರೆ ಮೂರು ಅವ್ರದ್ದು BP ಪಲ್ಸ್ ಎಲ್ಲ ಇಂಪ್ರೂವ್ ಆಗೋಕ್ಕೆ ಐನೋಟ್ರೋಪ್ಸ್ ಎಲ್ಲ ಹಾಕಿ ಇದು ಮಾಡಿ ಆಮೇಲೆ ವಿತ್ ಅನೆಸ್ಥೆಟಿಸ್ಟ್ ಸಪೋರ್ಟಿಂದ OTಗೆ ಓಪನ್ ಮಾಡಿದ್ವಿ। ಆಮೇಲೆ ಆನ್ ಟೇಬಲನ್ನು ಎಕ್ಸ್ಟೆನ್ಸಿವ್ ರಿಸೆಕ್ಷನ್, ಆಲ್ಮೋಸ್ಟ್ ಲಾರ್ಜ್ ಇಂಟೆಸ್ಟೈನ್ ಹಾಫ್ ಭಾಗ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಹಾಫ್ ಭಾಗ ರಿಸೆಕ್ಷನ್ ಮಾಡಿದ್ವಿ। ಪೋಸ್ಟ್ ಆಪರೇಟಿವ್ ಟೈಮ್ನಾಗೂ ಆಲ್ಮೋಸ್ಟ್ ಒಂದು 48 ಅವರ್ಸ್ ಕಂಡೀಷನ್ ಭಾಳ ಸೀರಿಯಸ್ ಇತ್ತು। ಎಲ್ಲ ಐನೋಟ್ರೋಪ್ಸ್ ಮೇಲೆ ಇದ್ದರು 3 ದಿವಸ, ಆಮೇಲೆ 2 ದಿವಸ ಐನೋಟ್ರೋಪ್ಸ್ ಮೇಲೆ ಇತ್ತು, ಆಮೇಲೆ 2 ದಿವಸ ವೆಂಟಿಲೇಟರ್ ಮೇಲೆ ಇತ್ತು ಪೇಷಂಟು। ಸೊ ಅದಾದಮೇಲೆ ಸ್ಲೋಲಿ ವೆಂಟಿಲೇಟರಿಂದ ಹೊರಗೆ ಬಂತು ಪೇಷಂಟು, ಆಮೇಲೆ ಸ್ವಲ್ಪ ಸ್ಲೋಲಿ ಆಗಿ ಐನೋಟ್ರೋಪ್ಸ್ ಎಲ್ಲ ಸ್ಟಾಪ್ ಮಾಡಿದ್ವಿ। ಸೊ ರಿಕವರಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ರಿಕವರಿ, ಆಮೇಲೆ ಒಂಥರ ಮರುಜನ್ಮ ಪೇಷಂಟ್ಗೆ। ಸೊ ಈ ಪೇಷಂಟ್ ಇವತ್ತು ನಮ್ಮ ಹತ್ರ ಕೂತಿರೋದು, ನಮ್ಮಿಂದ ಡಿಸ್ಚಾರ್ಜ್ ಆಗ್ತಿರೋದು ಇದೊಂಥರ ಸ್ಯಾಟಿಸ್ಫೈಯಿಂಗ್ ನಮಗೆಲ್ಲ। ಸೊ ಹಾಗಾಗಿ ಇದು ಆಪ್ರೇಟ್ ಮಾಡೋಕ್ಕೆ ನಮಗೆಲ್ಲ ಟೀಮ್, ಹಾಸ್ಪಿಟಲ್ ಸಪೋರ್ಟು, ಆಮೇಲೆ ಇಂಟೆನ್ಸಿವಿಸ್ಟ್ ಸಪೋರ್ಟು, ಆಮೇಲೆ ನಮ್ಮ ಸ್ಟಾಫ್ ಎಲ್ಲ ಭಾಳ ಸಪೋರ್ಟ್ ಮಾಡಿದ್ರು। ಪೋಸ್ಟ್ ಆಪ್ರೇಟಿವ್ ಟೈಮಲ್ಲಿ ನಮ್ಮದೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ ಒಂಥರ ಪರ್ಸ್ನಲ್ ಕೇರ್ ಕೊಟ್ಟು ಪೇಷಂಟ್ಗೆ ಒಂಥರ ಮರುಜನ್ಮ ಸಿಕ್ಕಿದಂಗೆ ಆಗಿದೆ। ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಸರ್। ಭಾನುವಾರ ನಾವು ನಮ್ಮ ಫ್ರೆಂಡು ಎಲ್ಲ ಸಂತಪುರಕ್ಕೆ ಹೋಗಿದ್ದೀವಿ, ಬರ್ತಾ ಇರುವಾಗ ಬ್ಯಾಕ್ ಆಕ್ಸಿಡೆಂಟ್ ಆಯಿತು। ನನ್ನ ಫ್ರೆಂಡ್ ಬೈಕ್ ಓಡಿಸ್ತಾ ಇದ್ದ, ಸಡನ್ಲಿ ರಾತ್ರಿ 8 ಗಂಟೆ ಸುಮಾರಾಗಿತ್ತು। ಹಾಸ್ಪಿಟಲ್ಲಿ ಆಂಬುಲೆನ್ಸಲ್ಲಿ ಬಂದು ನಮ್ಗೆ ಅಡ್ಮಿಟ್ ಮಾಡಿದ್ರು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ।
ಅದೇ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ ಅಂದರು ಎಲ್ಲ ಹೈದರಾಬಾದ್ ಹೋಗಿ ಅಲ್ಲಿ ಹೋಗಿ ಅಂದರೆ ನಮ್ಮ ಭೌಜಿಯವರು ಇದ್ದರು ಅಲ್ಲಿ ಇಲ್ಲಿ ಹೀಲಿಂಗ್ ಹಾಸ್ಪಿಟಲ್ ಅಂತಿದೆ ಅಲ್ಲಿ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ, ಅಲ್ಲಿ ಏನು ಜಾಸ್ತಿ ಏನಿದೆ ದುಡ್ಡು ತಗೊಂಬಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಆದಮೇಲೆ ನಮ್ಮ ಅಕ್ಕ ಏನಂತರ ನನ್ನ ಜೊತೆ ಯಾರೂ ಇರಲಿಲ್ಲ, ನಮ್ಮ ತಮ್ಮೊಬ್ಬರು ಇದ್ದರು. ಆಮೇಲೆ ನಮ್ಮ ಮಾಮ ಗೊತ್ತಾಯಿತು, ಅವ್ರ ಮಾಮವರು ನಮ್ಮ ಮಾಮಿ ಅವರೆಲ್ಲ ಇಲ್ತಂದು ಅಡ್ಮಿಟ್ ಮಾಡಿದ್ರು ಕೂಡ ನನ್ನಂತೂ ಪೇನ್ ತಡ್ಕೊಳಕ್ಕಾಗ್ತಾಯಿಲ್ಲ. ನನ್ನ ಪೇನ್ ಅಂದರೆ ನಂಗೆ ನಂಗೆ ಸಾವು ಬೆಟ್ರ್, ಆ ಪೇನ್ ಬೇಡ ಅಷ್ಟೇ ಪೇನ್ ಇದ್ದೆ ನಾನು. ಆಮೇಲೆ ಸಾಯಂಕಾಲ ತುಂಬ ಪೇನು. ಆಮೇಲೆ ಇವೆಲ್ಲ ಸ್ಟಾಫ್ ಎಲ್ಲರೂ ಕೇರ್ ಮಾಡಿ ವಿತೌಟ್ ₹1 ದುಡ್ಡು ಇಲ್ಲದೆ ಅಡ್ಮಿಟ್ ಮಾಡ್ಕೊಂಡ್ರು. ಅಡ್ಮಿಟ್ ಮಾಡಿ ಕೇರ್ ಮಾಡಿ ಎಲ್ಲ ಸ್ಟಾಫ್ ನನ್ನ ಪ್ರಕಾರ ನಂಗರ 2 ದಿವಸ ಅನ್ಕಾನ್ಷಿಯಸ್ ಸ್ವಲ್ಪ ಅನಿಸಿಕೆ, ಆದರೆ ಎಲ್ಲರೂ ನನ್ನ ಮಕ್ಕಳ ಜೊತೆ ಮಕ್ಕಳ ಮಾಡೋ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅವ್ರು ಎಷ್ಟು ವಿದ್ಯೆ ಕಲಿತಿದ್ದಾರೆ ಅದೆಲ್ಲ ನನ್ನ ಮೇಲೆ ಎಫರ್ಟ್ ಹಾಕಿ ನನ್ನೆಲ್ಲ ಇವತ್ತು ಹೊಸ ಜೀವನ ಕೊಟ್ಟಿದ್ದಾರೆ. ಅದು ಪೇನ್ ನನಗೆ ಅದು ಪೇನ್ ಊಹೆ ಮಾಡೋಕ್ಕಾಗಲ್ಲ ನಿಮ್ಮೆಲ್ಲರ ಮುಂದೆ, ಆ ಥರ ಪೇನ್ ಹೊರ ಬಂದೆ ನಾನು. ಮತ್ತು ಎಲ್ಲರ ಮಕ್ಕಳೆಲ್ಲ ಹೇಳಿದ್ರು, ಆಯ್ತು ನೀವು ಬದುಕೋದು ಕಷ್ಟ ಅದ, ಇಲ್ಲ ಇಂದೆಲ್ಲ ಇಂಜೆಕ್ಷನ್ ಎಲ್ಲ ಹೊಡೆದೋಗ್ಯಾವ, ಡ್ಯಾಮೇಜ್ ಆಗ್ಯಾವ, ಪ್ಲಾಸ್ಟ್ ಆಗ್ಯಾವ ಅಂತೆಲ್ಲ ಹೇಳಿದ್ರು. ರಿಪೋರ್ಟಲ್ಲಿ ಅದೇ ರೀತಿ ಬಂದಿತ್ತು ರಿಪೋರ್ಟಲ್ಲೆಲ್ಲ. ಆಮೇಲೆ ಇವರೆಲ್ಲ ಎಲ್ಲ ಸ್ಟಾಫ್ ಎಲ್ಲ ಪೂರ ಇನ್ಕ್ಲೂಡಿಂಗ್ ನರ್ಸಸ್ಸು ಎಲ್ಲ ಅವರ ಅಟೆಂಡೆನ್ಸು ಎಲ್ಲ ಇನ್ಕ್ಲೂಡಿಂಗ್ 3 ದಿವಸ ನನಗೆ ಮಗು 24 hours ನನಗೆ ಮಗು ಥರ ನೋಡ್ಕೊಂಡಿದ್ದಾರೆ. ಯಾವುದೇ ರೀತಿ ಒಂದು ಗ್ಲುಕೋಸ್ ಇಂಜೆಕ್ಷನ್ 1 ಸೆಕೆಂಡ್ ಬೀಳಲಿಲ್ಲ, ಅಬ್ಸರ್ವೇಷನ್ ಇಟ್ಟಿದ್ದಾರೆ ನನಗೆ. ಅರ್ಧನಲ್ಲಿ ಕ್ಯೂರ್ ಮಾಡಿದ್ದೇನೆ. ಎಲ್ಲ ಕೃಪೆಯಿಂದ ಇವತ್ತು ಎಲ್ಲರ ಮುಂದೆ ಮಾತಾಡ್ತಾಯಿದ್ದೀನಿ ನಾನು. ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ಎಲ್ಲ ಮೇಡಮ್ ಅವರಿಗೆ, ಎಲ್ಲ ಸ್ಟಾಫ್ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಯಾರಿಗಾದರೂ ಇಂಥ ಪರಿಸ್ಥಿತಿ ಬಂದರೆ ಯಾವಾಗಲೂ ಹಾಸ್ಪಿಟಲ್ ಎಲ್ಲರೂ ಋಣಿಯಾಗಿರುತ್ತೆ. ನನ್ನ ಜೀವನದ ಹೊಸ ನನ್ನ ಜೀವನ ನಾನು ಭಾಳ ಕೊಟ್ಟರು ತಂದೆ ತಾಯಿ, ಆದರೆ ಹೊಸ ಜೀವನ ಅಂತ ಕೊಟ್ಟಿದ್ದಾರೆ ಹೀಲಿಂಗ್ ಟ್ರೀ ಹಾಸ್ಪಿಟಲ್. ಈಗ ನಾನು ನಮ್ಮ ಹೃದಯದಿಂದ ಎಲ್ಲರಿಗೆ ತುಂಬ ಹೃದಯ ಕೊರುತ್ತೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಬೀರ್ಬಲ್ ಅಂತ, ಪಾಲ್ಕೆ ತಾಲೂಕು ಭಾಟ್ಸಂಗಿ ಊರು. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾಯಿದ್ದೀನಿ 2019ಇಂದ. ಇಲ್ಲೇ ಜಹರಾಬಾದಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಓದ್ತಾಯಿದ್ದೀನಿ. KPSC ಎಕ್ಸಾಮ್ಸ್, KPSC ಗ್ರೂಪ್ ಬಿ, ಗ್ರೂಪ್ ಸಿ, KS ಎಕ್ಸಾಮ್ ಓದ್ತಾಯಿದ್ದೀನಿ. ನನ್ನ ತಮ್ಮ ಆಕ್ಸಿಡೆಂಟ್ ಆಗಿ ಬಿದ್ದಿಲ್ಲ ಸರ್. ಬಿದ್ದ ತಕ್ಷಣ ನಮಗೆ ಗೊತ್ತಾಗಿಲ್ಲ, ಬಂದು ಇಲ್ಲಿ ಅಡ್ಮಿಟ್ ಆದೆವು ಹೀಲಿಂಗ್ ಟ್ರೀ ಹಾಸ್ಪಿಟಲ್ಗೆ. ಹೇಳಿದ್ರು ನಮ್ಮ ಪರಿಚಯ ಇದ್ದವರೊಬ್ಬರು, ಅಲ್ಲಿ ಹೋಗಿ ಇದು ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಇಲ್ಲಿ ಬಂದೀವಿ ಸರ್. ಬಂದಿದ ಮೇಲೆ ನಮ್ಮ ಹತ್ರ ₹1 ಇದ್ದಿಲ್ಲ ಸರ್, ಏನೂ ಇದ್ದಿಲ್ಲ. ನಾವು ಖಾಲಿ ಅಡ್ಮಿಟ್ ಆಗಿದ್ದೆ ಒಂದು ಹಾಸ್ಪಿಟಲ್ ಇದರಲ್ಲಿಂದೆ ಅಡ್ಮಿಟ್ ಆದ ತಕ್ಷಣ ಇವರೆಲ್ಲ ಭಾಳ ಇದು ನಮಗೆ ಮಾಡಿದ್ರು. ನಾನು ಸತ್ಯ ಹೇಳ್ತೇನೆ ಸರ್, ಮಾತಾಡೋಕೆ ನನಗೆ ಇದಾಗಲ್ಲ, ಅವಳು ಬರ್ತಾಯಿದೆ ಅಂದರೆ ₹1 ಇಲ್ಲದೇ ಇಷ್ಟು ಇವ್ರು ಮಾಡೋರಂದ್ರೆ ಭಾಳ ಇದು ಸರ್. ಹಾಸ್ಪಿಟಲ್ನ ಒಂದು ಯಾರನ್ನೂ ಮಾಡಲ್ಲ ಸರ್ ಈ ಥರ ಸಹಾಯ. ನಾವು ಮೊದಲು ಬೇರೆ ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ, ಆ ಹಾಸ್ಪಿಟ್ಲ್ಗೆ ಹೋಗ್ತಾ ದುಡ್ಡು ಕೇಳಿದ್ರು. ನಮ್ಮ ಹತ್ರ ಒಂದು ನಯ ಪೈಸನೂ ಇದ್ದಿಲ್ಲ ನಮ್ಮಲ್ಲಿ. ನಾವು ಸದ್ದ ಮಾಡಿದರೆ ನಮ್ಮ ತಮ್ಮಗೆ ₹1 ಇಲ್ದೇ ಇವರೆಲ್ಲ ಮೇಡಮ್ ಸ್ಟಾಪ್ಲಿಂದ ಮಾಡಿ ಏನಾಗಲ್ಲ ನಾವು ಮಾಡ್ತೇವೆ ಅಂತ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ ತಕ್ಷಣವೇ ನಾವು ಮಾಡಿದೆ ಸರ್. ನಿಮ್ದೆಲ್ಲ ಭಾಳ ಧನ್ಯವಾದ. ₹1 ಇಲ್ದೇ ನಮ್ಮ ತಮ್ಮಗೆ ಆಪ್ರೇಷನ್ ಮಾಡಿರಂದ್ರೆ ನೀವು ನಮ್ಮ ತಮ್ಮ ಪಲ್ಲಿ ದೇವರೇ ಸರ್. ಇದು ನಾನು ಸತ್ಯ ಎಲ್ಲಿ ಅಂತ ಹೇಳಿದ್ರೆ ಭೀ ಅಲ್ಲಿ ಹೇಳ್ತೀನಿ, ಅಂದ್ರೆ ಹೇಳಿಕ್ಕಾಗಲ್ಲ ಅಷ್ಟೊಳು ಬರ್ತಾಯಿದೆ. हाँ जी, मैं और एक बार शुक्रिया अदा करता हूँ पेशेंट के अटेंडर्स का, जो हमारे में ट्रस्ट रखे, हम पे भरोसा रख के जो हमारे पास आए, और हमारे इमरजेंसी टीम के ऊपर जो भरोसा रखे, उन्होंने ज़रिए इलाज हमारे पास रहे. और हमारे इमरजेंसी जो हीलिंग ट्री की जो इमरजेंसी टीम है, 24/7 अवेलेबल है. जैसा हम पहले भी जो सर्विसेज दिए हैं अभी भी दे रहे हैं, आगे आने वाले दिनों में भी और उम्दा सर्विसेज देंगे. ओके, तो मैं इसके लिए शुक्रिया अदा करता हूँ हमारे सर्जन्स का, इंटेंसिविस्ट का, और मैनेजिंग डायरेक्टर साहब का, और हमारे डॉक्टर अनिल सर का, और हमारे सुपरवाइज़र साहब, ग्रुप डी एंड सुपरी नर्सिंग स्टाफ, रिसेप्शनिस्ट वालों का, OT स्टाफ का तहे दिल से शुक्रिया, और मीडिया वालों का भी शुक्रिया जो हमारे एक कॉल पे आप लोग आए और हमें इस हमारे फीलिंग्स को एक्सप्रेस करने का मौका दिए. शुक्रिया. अस्सलाम वालेकुम, आदाब सभी को। जैसे कि आप जानते हैं एक बहुत ही बड़े लेवल पे एक ऑपरेशन हीलिंग ट्री हॉस्पिटल में हो रहा है, तो आप सभी लोगों से मैं गुजारिश करता हूँ, स्पेशली बीदर के जो बड़े हॉस्पिटल पे लेकर जाके हज़ारों रुपए जो बिल हो के जो परेशान हो के हमको जो कॉल कर रहे हैं, ऐसा भी मत कीजिए. सीधा ऐसा कुछ प्रॉब्लम है तो बिल्कुल हीलिंग ट्री हॉस्पिटल आ सकते हैं. देखते हैं अभी एक पेशेंट जो बीरबल था, एक बहुत ही बड़ा जो है ना उनका ऑपरेशन हुआ है. जैसे कि मैं देखा था OT में पूरा जो है ना पेट का पूरा हथड़ी वगैरह पूरा बाहर रख के जो है ना एक बड़े लेवल में ऑपरेशन हुआ है सक्सेसफुल. तो मैं पूरी हीलिंग ट्री हॉस्पिटल की पूरी टीम और रात दिन जो 24/7 जो है ना पूरी खिदमत अंजाम दे रही है, तो स्पेशली बीदर की आवाम और आजू बाजू के जो लोग हैं वो लोगों से गुजारिश करता हूँ कि हीलिंग ट्री हॉस्पिटल को आ सकते हैं.
पूरे टाइप के जो है ऑपरेशंस हो रहे हैं इसके अंदर, जैसे कि डिलीवरी हो गया, फिर जो भी बोन का ऑपरेशन होता है, जनरल सर्जरी, पूरे फैसिलिटीज़ अवेलेबल है। तो मैं सभी लोगों से गुजारिश करता हूँ कि इसका फैसिलिटीज़ का फ़ायदा लीजिए।